Hi, hello, good morning. Welcome back to my channel Suksha Vlogs. Welcome back to one more vlog friends. ತುಂಬ ದಿನ ಆಯಿತು ನಾನೊಂದು ವ್ಲಾಗ್ ಶೂಟ್ ಮಾಡಿಕೊಂಡು ಇರ್ಬೋದು, ಇಲ್ಲ ಅಪ್ಲೋಡ್ ಮಾಡಿರ್ಬೋದು. ತುಂಬ ಬ್ಯುಸಿ ಇದ್ದೀನಿ. ಒಂದೇ ಒಂದು ಕಾರಣ ನಮ್ಮ ಗೃಹ ಪ್ರವೇಶ ಅಂತಲೇ ಹೇಳ್ಬೋದು. ಬಟ್ ನನ್ನ ಗೃಹ ಪ್ರವೇಶದ ವ್ಲಾಗನ್ನು ಒಂದೊಂದು ಸ್ವಲ್ಪ ಇದೆ, ಬಟ್ ಅವನ್ನ ಎಡಿಟ್ ಮಾಡಿ ನನಗೆ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಷ್ಟು ಕೂಡ ನಂಗೆ ಟೈಮ್ ಸಿಗ್ತಾ ಇಲ್ಲ. ಇದು ತುಂಬ ದಿನ ಆಗಿತ್ತು ನಾನು ಶೂಟ್ ಮಾಡಿಕೊಂಡು ಈ ವಿಡಿಯೋ ಒಂದು ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಈಗ ಕೈನ್ ಮಾಸ್ಟರ್ ಓಪನ್ ಮಾಡಿದಾಗ ನನಗೊಂದು ವಿಡಿಯೋ ಸಿಕ್ತು. ಅಯ್ಯೋ ಇದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೀನಿ. ನಾನು ಅಷ್ಟು ಅಂದರೆ ಕೈನ್ ಮಾಸ್ಟರ್ ಓಪನ್ ಮಾಡಿ ನೋಡೋ ಅಷ್ಟು ಕೂಡ ನನಗೆ ಟೈಮ್ ಇಲ್ಲ ಅನ್ನೋ ಥರ ಬ್ಯುಸಿ ಅಂತ ಅನಿಸುತ್ತೆ ನನಗೇನೆ. ಸೊ ಈಗ ನೋಡಿದಾಗ ಒಂದು ವಿಡಿಯೋ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಇದನ್ನು ಇನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು ಒಂದು ಸ್ಮಾಲ್ ಶಾಪಿಂಗ್ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ತಮ್ಮನ ಮಿಸಸ್ ಕೌಸಲ್ಯಂದು 9th ಮಂತ್ ಶ್ರೀಮಂತ ಇದೆ. ಸೊ ಅದಕ್ಕೋಸ್ಕರ ಒಂದು ಸೀರೆ ತೊಗೋಬೇಕಾಗಿತ್ತು. ಅಂದರೆ ಇದು ನಮ್ಮ ಮನೆ ಗೃಹ ಪ್ರವೇಶಕ್ಕಿಂತ ಮುಂಚೆ, ಅಂದರೆ ಗೃಹ ಪ್ರವೇಶ ಡೇಟ್ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ನಾವು ಹೋಗಿದ್ದೀವಿ ಶಾಪಿಂಗು. ಬಟ್ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅಪ್ಲೋಡ್ ಮಾಡಿಲ್ಲ. ಸೊ ಅದು ಯಾಕೆ ಅಪ್ಲೋಡು ಮಾಡಿಲ್ಲ ಅಂತ ನನಗೆ ಇವಾಗ ಹೆಂಗೆ ಗೊತ್ತಾಯಿತು ಅಂತಂದರೆ, ಒಬ್ಬರು ಆಂಟಿ ನನಗೆ ಬಸ್ಸಲ್ಲಿ ಒಬ್ಬರು ಸಿಕ್ಕಿದ್ರು. ಸೊ ಅವರು ನನ್ನ ಒಂದು ಸೀರೆ ನೋಡಿಬಿಟ್ಟು ಎಲ್ಲಿ ತೊಗೊಂಡ್ರಿ ಅಂತ ಕೇಳಿ ಆಮೇಲೆ ಪ್ರೈಸ್ ಎಲ್ಲ ಕೇಳಿದ್ರು. ಸೊ ನಾನು ಹೇಳಿದಾಗ ಅವರು ತುಂಬ ಚೆನ್ನಾಗಿದೆ, ಇಷ್ಟು ಕಮ್ಮಿ ಬೆಲೆಗೆ ಈ ಥರ ಒಳ್ಳೆ ಸೀರೆ ಸಿಕ್ಕಿದೆ ಅಲ್ವಾ, ಎಲ್ಲಿ ಅಂತ ಕೇಳಿದ್ರು. ಆವಾಗ ನಾನು ಈ ಥರ ಅಂಗಡಿ ಹೆಸರು ಹೇಳಿದಾಗ ಸರಿ ನನಗೆ ಅದ್ರ ಡಿಟೇಲ್ಸ್ ಕೊಡಿ ಅಂದರು. ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಅಂತ ಹೇಳಿದ್ದೆ. ಅವ್ರು ಈಗ ಕಾಲ್ ಮಾಡಿ ನನಗೆ ಎಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನೀವು ಅಂತ ಕೇಳಿದಾಗ ನಂಗೆ ಗೊತ್ತಾಯಿತು, ಅಯ್ಯೋ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ. ಸೊ ಹಂಗಾಗ್ಬಿಟ್ಟು ಇದೊಂದು ಸ್ಮಾಲ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಆವತ್ತು ಶಾಪಿಂಗ್ ಹೋಗಬೇಕು ಅಂತ ಹೇಳ್ಬಿಟ್ಟು ನಮ್ಮಮ್ಮ ನನ್ನನ್ನು ನಮ್ಮ ಅಕ್ಕನೂ ಬರೋಕ್ಕೆ ಹೇಳಿದರು. ಈವನ್ ಕೌಸಲ್ಯನ ಕೂಡ ಬರೋಕ್ಕೆ ಹೇಳಿದ್ರು. ಬಟ್ ಕೌಸಲ್ಯಂಗೆ ಪ್ರೆಗ್ನೆಂಟ್ ಇರೋದ್ರಿಂದ ಜರ್ನಿ ಎಲ್ಲ ಅಷ್ಟು ಈಸಿ ಆಗಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಟಫ್ ಆಗುತ್ತೆ ಅವ್ರಿಗೂ ಪಾಪ. ಹಂಗಾಗ್ಬಿಟ್ಟು ಇಲ್ಲ ಪರವಾಗಿಲ್ಲ, ನಿಮ್ಮ ಸೆಲೆಕ್ಷನ್ನೇ ಮಾಡಿ, ನೀವು ಸೆಲೆಕ್ಟ್ ಮಾಡಿರೋದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆ ನಮ್ಮ ಮನೆಯವರು ಯಲಹಂಕಕ್ಕೆ ಬಂದುಬಿಟ್ಟು ಯಲಹಂಕದಿಂದ ಹಿಂಡುಪುರ ಹತ್ರ ನಾವು ಸೀರೆ ತೆಗೆದಿದ್ದು ಮುದ್ರೆಡ್ ಪಲ್ಲೆ ಅಂತ ಹೇಳ್ಬಿಟ್ಟು ಅದರಲ್ಲಿ. ಸೊ ಅಲ್ಲಿಗೆ ಬಸ್ ಹತ್ತಿಸಿದ್ರು. ಇನ್ನು ಅವ್ರು ಬರಬೇಕು ಅಂದರೆ ಅವ್ರಿಗೆ ಮನೆ ಕೆಲಸ ತುಂಬ ಇರುತ್ತಲ್ವ, ಕನ್ಸ್ಟ್ರಕ್ಷನ್ ಕೆಲಸ. ಹಂಗಾಗ್ಬಿಟ್ಟು ಅವರು ನನ್ನ ಬಸ್ ಹತ್ತಿಸಿದ್ರು. ನಮ್ಮ ಅಕ್ಕ ಆ ಕಡೆ ಪಾವಗಡದಿಂದ ಬಂದರು, ನಾನು ಈ ಕಡೆಯಿಂದ ಬೆಂಗಳೂರಿಂದ ಹೋಗಿದ್ದೆ. ಸೊ ಇನ್ನು ಬೆಳಗ್ಗೆ ನಾವು ಅಲ್ಲಿಗೆ ಬೇಗನೆ ರೀಚ್ ಆದ್ವಿ. ಒಂದು 10 o'clock ಎಲ್ಲ ಹೋಗಿಬಿಟ್ಟು ಫಸ್ಟ್ ಒಂದು ಅಂಗಡಿಯಲ್ಲಿ ಸ್ವಲ್ಪ ಸೀರೆಗಳೆಲ್ಲ ನೋಡಿದ್ವಿ. ನಾನು ಫಸ್ಟ್ ಒಂದು ತೋರಿಸಿದ್ನಲ್ವ ಆ ಅಂಗಡಿಯಲ್ಲಿ. ಬಟ್ ಅದರಲ್ಲಿ ಒಂದೇ ಸೆಲೆಕ್ಟ್ ಆಯಿತು ನಮಗೆ. ತುಂಬ ಸ್ವಲ್ಪ ಕಮ್ಮಿ ಇತ್ತು ಕಲೆಕ್ಷನ್ಸು, ಆದರೂ ಅದರಲ್ಲೂ ತುಂಬಾ ಇರುತ್ತಂತೆ. ಮೇ ಬಿ ಆ ಟೈಮಲ್ಲಿ ಇರಲಿಲ್ವೇನೋ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಡಿಟೇಲ್ ಬೇಕು ಅಂದರೆ ಕೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪಿನ್ ಮಾಡ್ತೀನಿ ಡಿಟೇಲ್ಸ್ ಏನಾದರೂ. ಆಮೇಲೆ ಹಾಗೆ ಒಂದು ಸೀರೆ ಮಾತ್ರ ಅಲ್ಲಿ ಸೆಲೆಕ್ಟ್ ಆಯಿತು. ಅದಾದಮೇಲೆ ಇನ್ನೂ ಸ್ವಲ್ಪ ಸೀರೆಗಳು ಬೇಕಾಗಿತ್ತು. ಬಟ್ ಏನಕ್ಕೆ ಏನು ಅನ್ನೋದನ್ನೆಲ್ಲ ನಾನು ಖಂಡಿತ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಯಾವಾಗಾದರೂ ತಿಳಿಸ್ತೀನಿ. ಆಮೇಲೆ ಅಲ್ಲಿಂದ ಇನ್ನೊಂದು ಅಂಗಡಿಗೆ ಬಂದ್ವಿ. ನಮಗೆ ನನ್ನ ತಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ನಮ್ಮೂರಲ್ಲೇ. ಸೊ ಅವ್ರಿಗೆ ಗೊತ್ತಿರ್ತಕ್ಕಂಥವರು ಇಲ್ಲಿಗೆ ಕರ್ಕೊಂಡು ಬಂದರು. ನಾವು ಆಮೇಲೆ ಇಲ್ಲಿ ಬಂದಾಗ ಇಲ್ಲೂ ಅಷ್ಟೇ ತುಂಬ ಕಲೆಕ್ಷನ್ಸ್ ಇದೆ. ನಮಗೆ ಯಾವ್ಯಾವ ಪ್ರೈಸಿಂದ ಎಷ್ಟು ಲೋ ಪ್ರೈಸಿಂದ ಹೈ ಪ್ರೈಸ್ ತನಕ ಎಷ್ಟು ಬೇಕು ಅಂತಂದ್ರೂ ಕೂಡ ಇದೆ. ತುಂಬ ಚೆನ್ನಾಗಿ ಸೆಲೆಕ್ಟ್ ಆಯಿತು ಅಂತಲೇ ಹೇಳ್ಬೋದು. ನಮಗಿಲ್ಲೇನೂ ತುಂಬ ಚೆನ್ನಾಗೇ ಇತ್ತು ಸೀರೆಗಳು ಮಾತ್ರ. ನನಗೇನು ತುಂಬ ಇಷ್ಟ ಆಯಿತು. ನಾವು ಆಲ್ಮೋಸ್ಟು ನನ್ನ ತಮ್ಮನ ಮದುವೆ ಟೈಮಲ್ಲಿ ಕೂಡ ಒಂದು ಹುಡುಗಿ ಕಡೆಯವರು ಹುಡುಗನ ಕಡೆಯವರು, ಅಂದರೆ ನಾವು ಮತ್ತು ನಮ್ಮ ಕೌಸಲ್ಯ ಅವರು ಮನೆ ಕಡೆಯವರು ಎಲ್ಲರೂ ಸೇರಿ ಇಲ್ಲೇ ತೊಗೊಂಡಿದ್ದು. ಅಂದರೆ ಈ ಅಂಗಡಿಯೇ ಅಂತ ಅಲ್ಲ, ಬಟ್ ಮುದ್ರೆಡ್ ಪಲ್ಲೆ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಊರಲ್ಲಿ ಬೇರೆ ಬೇರೆ ಅಂಗಡಿಗಳಲ್ಲಿ ತೊಗೊಂಡ್ವಿ. ಬಟ್ ಒಂದೇದ್ರಲ್ಲಿ ಅಂತ ಏನಿಲ್ಲ, ಆವಾಗ ಸುಮಾರು ಅಂಗಡಿಗಳಲ್ಲಿ ತೊಗೊಂಡ್ವಿ. ಇವಾಗಾದರೆ ಮಾತ್ರ ನನಗೆ ಈ ಶಾಪಲ್ಲಿ ತುಂಬ ಎಸ್ಪೆಷಲಿ ತುಂಬ ಇಷ್ಟ ಆಯಿತು ಕಲೆಕ್ಷನ್ಸು. ಬಟ್ ನಾವು ಈ ವಿಡಿಯೋಗಿಂತ ವಾಯ್ಸ್ ಓವರ್ ಕೊಡಬೇಕಾದ್ರೆ ವಿಡಿಯೋಗೆ ಅಷ್ಟೊತ್ತಿಗಾಗಲೇ ನಾವು ಇನ್ನೊಂದು ಸರಿ ಈ ಅಂಗಡಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿದ್ವಿ. ಅಂದರೆ ಗೃಹ ಪ್ರವೇಶಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಈ ಅಂಗಡಿಗೆ ಇನ್ನೊಂದು ಸರಿ ಹೋಗಿದ್ವಿ. ನಾನು ವಾಯ್ಸ್ ಓವರ್ ಕೊಡೋ ಟೈಮ್ ಅಷ್ಟೊತ್ತಿಗೆ. ಆದರೆ ಅದನ್ನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಯಾವಾಗಾದರೂ ತಿಳಿಸ್ತೀನಿ ಯಾವ್ಯಾವ ಸೀರೆಗಳು ತಂದ್ವಿ ಯಾವಾಗೂ ಅಂತ ಹೇಳಿ. ಇಲ್ಲಿ ಆದರೆ ಮಾತ್ರ ಇವಾಗ ತುಂಬ ಕಲೆಕ್ಷನ್ಸ್ ಇದೆ, ಒಳ್ಳೆ ಕಲೆಕ್ಷನ್ಸ್ ಇದೆ. ಮೇ ಬಿ ನಿಮಗೂ ಯಾರಿಗಾದ್ರೂ ಬೇಕು ಅಂತಂದರೆ ನಿಜವಾಗ್ಲೂ ಆ ಅಡ್ರೆಸ್ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ತುಂಬ ನಮಗೆ ಬೇಕಾಗಿರ್ತಕ್ಕಂಥ ಪ್ರೈಸ್ಗಳಲ್ಲಿ ಸಿಗುತ್ತೆ. ಹಂಗಾಗ್ಬಿಟ್ಟು ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವರು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಕೊಡೋಕ್ಕೆ ಕೊಡ್ತೀನಿ ಕೂಡ. ಅದಾದಮೇಲೆ ಇನ್ನು ಸೀರೆಗಳೆಲ್ಲ ತೊಗೊಂಡು ನಾವಿನ್ನು ಆಲ್ಮೋಸ್ಟು ಪ್ಯಾಕ್ ಮಾಡಿಸಿದ್ವಿ. ಸ್ವಲ್ಪ ಸೀರೆಗಳು ಎಷ್ಟು ಏನು ಅನ್ನೋದನ್ನು ನಾನು ಇನ್ನೊಂದು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ.
ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಾದರೂ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.